ಒಂದು ಹಳ್ಳಿಯಲ್ಲಿ ರಾಮಕ್ಕ ಅತ್ತೆ ಮತ್ತು ಲತಾ ಎಂಬ ಸೊಸೆ ಒಂದೇ ಮನೆಯಲ್ಲಿದ್ದರು. ದಸರಾ ಹಳ್ಳಿಯ ಎಲ್ಲಾ ಮನೆಗಳಲ್ಲೂ ಸಂಭ್ರಮ. ಆದರೆ ಈ ಮನೆ ಮಾತ್ರ ಸ್ವಲ್ಪ ಗೊಂದಲದಲ್ಲಿ ಇತ್ತು. ಅತ್ತೆಗೆ ಸೊಸೆ ಕೆಲಸ ಸರಿಯಾಗಿ ಮಾಡುವುದಿಲ್ಲ ಅನ್ನುವ ಅಭಿಪ್ರಾಯ. ಸೊಸೆಗೆ ಅತ್ತೆ ಯಾವ ಕೆಲಸ ಮಾಡಿದರೂ ಟೀಕೆ ಮಾಡ್ತಾರೆ ಅನ್ನೋ ನೋವು. ಹಬ್ಬದ ಇಂದಿನ ದಿನವೇ ಅತ್ತೆ ಹೇಳಿದಳು, ಲತಾ, ನಾಳೆ ದಸರಾ ಹಬ್ಬ. ಮನೆ ತುಂಬಾ ಅತಿಥಿಗಳು ಬರುತ್ತಾರೆ. ನೀನು ಚೆನ್ನಾಗಿ ಸಜ್ಜಾಗಬೇಕು. ಹಬ್ಬಕ್ಕೆ ಎಲ್ಲರಿಗೂ ಊಟ ತಯಾರಿಸಬೇಕು. ಸೊಸೆ ಸ್ವಲ್ಪ ಹೆದರಿ ಆದರೆ ಧೈರ್ಯವಾಗಿ ಹೇಳಿದಳು, ಅತ್ತೆ, ಈ ಬಾರಿ ನಾನು ಎಲ್ಲ ವ್ಯವಸ್ಥೆ ಮಾಡ್ತೇನೆ. ನೀವು ಕೇವಲ ನೋಡ್ತೀರಿ ಸಾಕು. ಅತ್ತೆ ಮನಸ್ಸಿನಲ್ಲಿ ಇವಳು ಮಾಡೋದೇನು ನೋಡೋಣ ಅಂದುಕೊಂಡಳು. ಹಬ್ಬದ ಬೆಳಗ್ಗೆ ಮನೆ ತುಂಬಾ ಹೂವುಗಳಿಂದ ಅಲಂಕರಿಸಲ್ಪಟ್ಟಿತು. ದೇವರಿಗೆ ಬಣ್ಣ ಬಣ್ಣದ ಅಲಂಕಾರ, ಬಾಳೆಗಿಡದ ತೋರಣ. ಲತಾ ನಿಜವಾಗಿ ಶ್ರದ್ಧೆಯಿಂದ ಮನೆ ಕೆಲಸ ಮಾಡಿದಳು. ಆಮೇಲೆ ಅಡುಗೆ ಮಾಡಲು ಅಡುಗೆ ಮನೆಗೆ ಬಂದಳು. ಬಿಸಿ ಬಿಸಿ ಹೋಳಿಗೆ, ಬಿಸಿಬೇಳೆ ಬಾತ್, ಪಾಯಸ, ಚಟ್ನಿ, ಪಕೋಡ ಎಲ್ಲವನ್ನೂ ಲತಾ ತಯಾರಿಸಿದಳು. ಅತ್ತೆ ಅಚ್ಚರಿಯಿಂದ ನೋಡುತ್ತಾ ಇದ್ದಳು. ಅತಿಥಿಗಳು ಬರಲು ಪ್ರಾರಂಭಿಸಿದರು. ಲತಾ ಎಲ್ಲರಿಗೂ ಊಟ ಬಡಿಸಿದಳು. ಎಲ್ಲರೂ ಊಟ ಮಾಡಿದ ಮೇಲೆ ಹೊಗಳತೊಡಗಿದರು. ಅಯ್ಯೋ ರಾಮಕ್ಕ, ನಿಮ್ಮ ಮನೆಯ ಸೊಸೆ ತುಂಬಾ ಬುದ್ಧಿವಂತಳು. ಎಷ್ಟು ರುಚಿಯಾದ ಊಟ ಮಾಡಿದ್ದಾಳೆ. ಪಾಯಸ ತುಂಬಾ ರುಚಿಯಾಗಿದೆ. ಲಕ್ಷ್ಮಿ, ಬಿಸಿ ಬೆಲೆಬಾತ್ ತುಂಬಾ ಚೆನ್ನಾಗಿದೆ ಅಂದಳು. ಅತ್ತೆಗೆ ಗರ್ವ ಮತ್ತು ಸಂತೋಷ ಎರಡೂ ಬೆರೆತು ಬಂತು. ಸೊಸೆಯ ಕಡೆ ಖುಷಿ ಪಡದೆ ಇದ್ದರು. ಅಂದಿನ ರಾತ್ರಿ ಅತ್ತೆ ಲತಾಳ ಬಳಿಗೆ ಬಂದು ಹೇಳಿದಳು, ಸೊಸೆ, ನಾನು ಯಾವಾಗಲೂ ನಿನ್ನ ಮೇಲೆ ತಪ್ಪಾಗಿ ತಿಳಿದುಕೊಂಡಿದ್ದೆ. ಆದರೆ ಇಂದು ನೀನು ನನಗೆ ಹೆಮ್ಮೆಯ ಸೊಸೆ. ದೇವರು ನಿನ್ನ ಕೈಗೊಂದು ವರ ಕೊಟ್ಟಂತೆ. ನೀನು ಈ ಮನೆಗೆ ನಿಜವಾದ ಸೊಸೆ ಎಂದು ಹೇಳಿದಳು. ಲತಾ ಕಣ್ಣೀರು ಹಾಕುತ್ತಾ, ಅತ್ತೆ, ನನಗೆ ನೀವು ಒಮ್ಮೆ ನಂಬಿಕೆ ಇಟ್ಟರೆ ಸಾಕು. ನಾನು ನಿಮ್ಮ ಹೃದಯ ಗೆಲ್ಲೋಕೆ ಸದಾ ಪ್ರಯತ್ನಿಸ್ತೀನಿ. ಆ ದಿನದಿಂದ ಅವರಿಬ್ಬರ ನಡುವಿನ ಅಂತರ ಮಾಯವಾಗಿ ಮನೆ ತುಂಬಾ ಪ್ರೀತಿ ಮತ್ತು ಒಗ್ಗಟ್ಟು ನೆಲೆಸಿತು. ದಸರಾ ಹಬ್ಬವು ದೇವರನ್ನು ಜಯಿಸಿದ ಹಬ್ಬ. ಆದರೆ ಈ ಮನೆಯ ಅತ್ತೆ ಸೊಸೆಯ ಹೃದಯಗಳಲ್ಲೂ ದ್ವೇಷವನ್ನು ಜಯಿಸಿ ಪ್ರೀತಿಯೇ ನೆಲೆಸಿತು.